ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್. ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ. ನಾವು ಕೂಡ ಎಲ್ಲರೂ ಆರಾಮದೀವಿ. ಬರ್ರಿ, ಇವತ್ತು ಬೆಳಿಗ್ಗೆ ಮಾವಿನಕಾಯಿ ಚಿತ್ರಾನ್ನ ಮಾಡಿದ್ದೆ ನಾಷ್ಟಕ್ಕೆ. ಅದನ್ನು ತಿನ್ಬೇಕಂತ ಹೇಳಿ ಹಾಕ್ಕೊಳಕತ್ತೀನಿ. ಹಾಗೆ ಇದು ಮಾವಿನಕಾಯಿ ರೆಸಿಪಿನೂ ಕೂಡ ಶೇರ್ ಮಾಡ್ಕೊಂಡೀನಿ. ಒಬ್ಬರು ಕೇಳಿದರು, ಹಾಗಾಗಿ ನಮ್ಮ ಸಬ್ಸ್ಕ್ರೈಬರ್ ಕೇಳಿದರು. ಹಂಗಾಗಿ ಮಾವಿನಕಾಯಿ ಚಿತ್ರಾನ್ನ ಇವತ್ತು ನಾನು ಶೇರ್ ಮಾಡ್ಕೊಂಡೀನಿ. ಅವರಿಗೋಸ್ಕರ ಅಂತ ಶೇರ್ ಮಾಡ್ಕೊಂಡೀನಿ. ಯಾರಿಗಾದರೂ ಮಾವಿನಕಾಯಿ ಚಿತ್ರಾನ್ನ ಮಾಡೋಕ್ಕೆ ಬರುತ್ತಂದ್ರೆ ಸ್ಕಿಪ್ ಮಾಡಿ ಮುಂದಕ್ಕೆ ನೋಡ್ಬೋದು, ಇಲ್ಲಾಂದ್ರೆ ನೋಡಿ ಸಪೋರ್ಟ್ ಮಾಡ್ಬೋದು ಫ್ರೆಂಡ್ಸ್. ಈಗ ನವ್ಯಾಗ ತಿನ್ನಿಸ್ಬೇಕು ಮತ್ತು ನಮಿತಾಗನು ಕೂಡ ಹಾಕಕತ್ತಿದ್ದೆ. ಹಾಕ್ಕೊಂಡು ತಿಂದ್ರಾಯ್ತು ಅಂಥೇಳಿ ಹಾಕ್ಕೊಳಕತ್ತೀನಿ. ಬರ್ರಿ, ಇವತ್ತಿನ ಲಾಗ್ ಹೆಂಗೆ ಹೋಗುತ್ತಾ ಅಂತ ನೋಡೋಣ. ಒಂದು ರೆಸಿಪಿ ಶೇರ್ ಮಾಡ್ಕೊಂಡೀನಿ ಮತ್ತು ನಮ್ಮ ಹೇರ್ ಕೇರ್ ರೂಟೀನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೀನಿ. ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಕೊಡೋದನ್ನು ಮರಿಬೇಡ್ರಿ. ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಹೊಸ್ದಾಗಿ ಏನಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡ್ರಿ ಫ್ರೆಂಡ್ಸ್. ನೋಡಿರಿ, ಈಗ ಮಾವಿನಕಾಯಿ ಚಿತ್ರಾನ್ನ ಮಾಡಿದ್ದೆ. ಅದ್ರ ಜೊತೆಗೆ ಒಂದು ಸ್ವಲ್ಪ ಉಪ್ಪಿನಕಾಯಿ ಹಚ್ಕೊಂಡೀನಿ. ಉಪ್ಪಿನಕಾಯಿ ಇದ್ರೆ ಇನ್ನೂ ಚೆನ್ನಾಗಿರ್ತೈತಿ ಚಿತ್ರಾನ್ನಕ್ಕೆ ಅಂತ ಹೇಳ್ಬಿಟ್ಟು. ಮತ್ತು ಒಂದು ಸ್ವಲ್ಪ ಶೇಂಗಾ ಚಟ್ನಿ ಪುಡಿ ಮೊನ್ನೆ ಮಾಡಿದ್ನೆಲ್ಲ ಹೊಸದು, ಅದು ಇನ್ನೂ ಐತಿ. ಇದು ಒಂದು ಸ್ವಲ್ಪ ಉಳಿದಿತ್ತು ಹಳೇದು ಶೇಂಗಾ ಚಟ್ನಿ ಪುಡಿ. ಅದನ್ನು ಈಗ ಹಾಕ್ಕೊಳಕತ್ತಿದ್ದೆ. ನಮಿತಾಗ ಹಾಕ್ಲೇನ ಅಂದೆ, ಬೇಡ ನನಗೆ ಅಂತಂದ್ಲು. ಆಕೆ ಅಷ್ಟೊಂದು ಜಾಸ್ತಿ ಅವನ್ನೆಲ್ಲ ಇಷ್ಟಪಡೋಂಗಿಲ್ಲ. ಮತ್ತು ನಮಗಂತೂ ಇಷ್ಟ ಆಕೈತಿ. ಚಿತ್ರಾನ್ನ ಜೊತೆಗೆ ಉಪ್ಪಿಟ್ಟಿನ ಜೊತೆಗೆ ಅಂತೂ ಮಸ್ತ್ ಇರ್ತೈತಿ ಶೇಂಗಾ ಚಟ್ನಿ ಪುಡಿ. ಹಂಗಾಗಿ ಹಾಕ್ಕೊಂಡು ನವ್ಯಾಗ ತಿನ್ನಿಸ್ತೀನಿ. ನವ್ಯ ನಾ ಏನು ತಿನ್ನಿಸ್ತೀನಿ ಎಲ್ಲ ತಿನ್ನಿಸ್ತೀನಿ. ಎಲ್ಲನೂ ಇಷ್ಟಪಟ್ಟು ತಿಂತಾಳೆ. ಕೆಲವೊಂದಿಷ್ಟು ಮಾತ್ರ ಆಕೆ ತಿನ್ನಂಗಿಲ್ಲ ಅಷ್ಟೇ, ಬಟ್ ಇಷ್ಟಪಟ್ಟು ಎಲ್ಲನೂ ತಿಂತಾಳೆ. ಬೆಳಿಗ್ಗೆ ನಾಷ್ಟ ಮಾಡಿ ಬುತ್ತಿ ಕಟ್ಟೋಕ್ಕಾಗಲಿಲ್ಲ ಇವತ್ತು ನಮ್ಮ ಮನೆಯವ್ರಿಗೆ. ಎದ್ದೇಳ್ಕನ ಆಗಿದ್ದಿಲ್ಲ, ಲೇಟ್ ಆಗಿಬಿಡ್ತು. ಹಾಗಾಗಿ ನಮ್ಗೆ ಅಷ್ಟ ಮಾಡ್ಕೊಂಡಿದ್ದೆ ಚಿತ್ರಾನ್ನ. 3 ಮಂದಿಗೆ ಆಗೋಷ್ಟು ಕರೆಕ್ಟ್ ಆಗ್ತದೆ. 3 ಮಂದಿಗೆ ಚಿತ್ರಾನ್ನ. ಬರ್ರಿ, ಚಿತ್ರಾನ್ನ ಯಾವ ರೀತಿ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಈಗ ನೋಡಿರಿ, ಒಂದು ಕಡಾಳಿಗಿನ ಒಲೆ ಮ್ಯಾಗ ಬಿಸಿಗಿಟ್ಟೀನಿ. ಅದು ಬಿಸಿ ಆದಮೇಲೆ ಈಗ ಒಂದು 2ರಿಂದ 2.5 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳಕತ್ತೀನಿ. ಇದು ಎಣ್ಣೆ ಸ್ವಲ್ಪ ಕೆಂಪು ಕಾಣಕತ್ತೈತಿ, ಯಾಕಂದ್ರೆ ಹಿಂದಿನ ದಿವಸ ಚಕ್ಲಿ ಮಾಡಿದ್ನಲ್ಲ, ಆ ಚಕ್ಲಿ ಮಾಡಿದ್ದು ಎಣ್ಣೆ ಈ ರೀತಿ ನಾನು ಒಗ್ಗರಣೆಗೆ ತೊಗೊಂಬಿಡ್ತೀನಿ, ಯೂಸ್ ಮಾಡ್ಕೊತೀನಿ. ಒಂದು ಸಲ ಫ್ರೈ ಮಾಡಿರೋದು ಎಣ್ಣೆನ ಮತ್ತು ಫ್ರೈ ಮಾಡೋಕ್ಕೆ ಹೋಗಂಗಿಲ್ಲ, ಅದನ್ನು ಈ ರೀತಿ ಯೂಸ್ ಮಾಡ್ಕೊತೀನಿ. ಎಣ್ಣೆ ಕಾದ್ಮೇಲೆ ಅದ್ರದ್ದು ಅರಿಶಿನ ಮತ್ತು ಖಾರದ ಪುಡಿದು ಖಾರ ಬಿಟ್ಕೊಂಡಿರುತ್ತಲ್ಲ, ಅದ್ರದ್ದು ಅದು ಕಲರ್ ಹಂಗೆ ಕಾಣಿಸುತ್ತೆ. ಎಣ್ಣೆ ಕಾದ್ಮೇಲೆ 1 ಸ್ಪೂನಷ್ಟು ಜೀರಿಗೆ, 1 ಸ್ಪೂನಷ್ಟು ಸಾಸಿವೆ ಮತ್ತು 1 ಸ್ಪೂನ್ ಉದ್ದಿನಬೇಳೆ, 1 ಸ್ಪೂನು ಕಡಲೆಬೇಳೆ ಹಾಕ್ಕೊಂಡೀನಿ. ಉದ್ದಿನಬೇಳೆ, ಕಡಲೆಬೇಳೆ, ಸಾಸಿವೆ, ಜೀರಿಗೆ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಚೆನ್ನಾಗಿ ಫ್ರೈ ಆದಮೇಲೆ ನಾನು ನೆಕ್ಸ್ಟು ಈರುಳ್ಳಿನ ಹಾಕ್ಕೊತೀನಿ. ಇದು ಶೇಂಗಾ ಹಾಕ್ಕೊಳಕತ್ತೀನಿ. ಶೇಂಗಾನ ಫಸ್ಟಿಗೆ ನಾವು ಫ್ರೈ ಮಾಡಿ ಸಪ್ರೇಟಾಗಿ ತಕ್ಕೊಂಡು ಲಾಸ್ಟಲ್ಲಿನೂ ಕೂಡ ಹಾಕ್ಕೋಬೋದು. ನಾವು ಟೊಮೆಟೊ ಹಾಕಿ ಚಿತ್ರಾನ್ನ ಮಾಡ್ತೀವಿ ನೋಡ್ರಿ, ಆವಾಗ ತೆಗೆದು ಹಾಕ್ಕೊಂಡ್ರೆ ನಡಿತೈತಿ. ಬಟ್ ಇವಾಗೇನು ಅಷ್ಟು ನೀರು ಬಿಟ್ಕೊಳಂಗಿಲ್ಲ ಮಾವಿನಕಾಯಿ, ಹಾಗಾಗಿ ಕ್ರಿಸ್ಪಿಯಾಗೇ ಇರ್ತಾವೆ ಇದು ಶೇಂಗಾ ಕಾಳು. ಹಾಗಾಗಿ ಡೈರೆಕ್ಟಾಗಿನ ನಾನು ಒಗ್ಗರಣೆ ಕೊಡಾಕತ್ತೀನಿ. ಈಗ ನೋಡಿರಿ, ಒಂದು ಈರುಳ್ಳಿ ಹಾಕ್ಕೊಂಡೀನಿ. ಮತ್ತು ನಮ್ಗೆ ಖಾರಕ್ಕೆ ಎಷ್ಟು ಬೇಕು ನೋಡಿರಿ ಅಷ್ಟು ನೋಡಿಕೊಂಡು ಖಾರಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡೀನಿ. ಮತ್ತು ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕ್ಕೊಂಡೀನಿ. ಅದ್ರ ಜೊತೆಗೆ ಚಿಕ್ಕದಾಗಿ ಕಟ್ ಮಾಡಿ ಹಾಕೀನಿ. ಕರಿಬೇವು ದೊಡ್ಡದಾಗಿ ಹಂಗೆ ಹಾಕಿಬಿಟ್ರೆ ತಿನ್ನೋದೇ ಇಲ್ಲ, ಸೈಡಿಗೆ ಎತ್ತಿಕ್ಬಿಡ್ತಾರೆ. ಅದೇ ನಾವು ಕರಿಬೇವಿನ ಸೊಪ್ಪು ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ವಿ ಅಂದ್ರೆ ತಿಂದ್ಬಿಡ್ತಾರೆ. ಹಾಗಾಗಿ ಸಣ್ಣದಾಗಿ ಕಟ್ ಮಾಡಿ ಹಾಕೀನಿ. ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಮತ್ತು ಕರಿಬೇವು ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಕಲರ್ ಚೇಂಜ್ ಆಗಬೇಕು ಈರುಳ್ಳಿದು, ಅಂದ್ರೆ ಚೆನ್ನಾಗಿರ್ತೈತಿ ಚಿತ್ರಾನ್ನ. ನೋಡಿರಿ, ಈಗ ಚೆನ್ನಾಗಿ ಫ್ರೈ ಆಯಿತು. ಅದು ದಪ್ಪ ಇರುತ್ತೆ, ಕರಗಿಬಿಡ್ತೈತಿ ಎಣ್ಣೆ ಒಳಗೆ ಫ್ರೈ ಮಾಡಿದ ಮೇಲೆ. ಅದ್ರದ್ದು ಸೈಜು ಕೂಡ ಚಿಕ್ಕದಾಗಿ ಬಂದುಬಿಡುತ್ತೆ. ಆವಾಗ ಚೆನ್ನಾಗಾಗೈತಿ ಅಂತ ಅರ್ಥ ಫ್ರೆಂಡ್ಸ್. ನಾನು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೆ. ಹಂಗೆ ಇದನ್ನು ಏನಪ್ಪ ಅಂದರೆ ಮಾವಿನಕಾಯಿನ ತುರಿದಿಟ್ಕೊಂಡಿದ್ನಲ್ಲ, ಅದನ್ನು ಹಾಕಿಬಿಟ್ಟಿದ್ದೀನಿ ಆಲ್ರೆಡಿ. ಮರ್ತೇ ಹೋಗಿದ್ದೀನಿ. ಈರುಳ್ಳಿ ಫ್ರೈ ಆದ ತಕ್ಷಣ ಅದನ್ನ ಹಾಕಿನಿ. ಕ್ಯಾಮ್ರಾ ನಾನೇ ಮಾಡಿಲ್ಲ ನಾನು.
ಹಂಗಾಗಿ ಅದನ್ನು ಮರ್ತುಬಿಟ್ಟೆ. ಇವಾಗ ಹಾಕಿ ಆಲ್ರೆಡಿ ನಾನು ಮಿಕ್ಸ್ ಮಾಡಕತ್ತೀನಿ. ಜಾಸ್ತಿ ಏನು ಮಾಡ್ತಾ ಇಲ್ಲ ನಾನು, ಕ್ವಾಂಟಿಟಿ 3 ಮಂದಿಗೆ ಆಗಷ್ಟು ಮಾಡಿದ್ದೀನಿ. ಹಾಗಾಗಿ ಇದು ಗೊಜ್ಜು ಕೂಡ ಸ್ವಲ್ಪ ಆಗುತ್ತೆ. ಒಂದು ಅರ್ಧ ಮಾವಿನಕಾಯಿನ ಅರ್ಧ ಮಾವಿನಕಾಯಿ ಹೋಳನ್ನ ಸಣ್ಣದಾಗಿ ತುರಿದು ಹಾಕಿ ಫ್ರೈ ಮಾಡ್ಕೊಳಕತ್ತೀನಿ. ಈರುಳ್ಳಿ ಫ್ರೈ ಆದ ತಕ್ಷಣ ಮಾವಿನಕಾಯಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಹಾಕಿ ಅದ್ರದ್ದು ಕೂಡ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಬೇಕಾಗುತ್ತೆ. ಅದು ಚೆನ್ನಾಗಿ ಫ್ರೈ ಆದಮೇಲೆ ಈಗ ನಾನು ನೆಕ್ಸ್ಟ್ ಸ್ವಲ್ಪ ಅರಿಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊತೀನಿ. ನೋಡಿರಿ, ಒಂದು 1/4 ಟೀ ಸ್ಪೂನಷ್ಟು ಅರಿಶಿನ ಮತ್ತು ಒಂದು ಸ್ವಲ್ಪ ಉಪ್ಪು ಹಾಕ್ಕೊತೀನಿ. ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ಚಿತ್ರಾನ್ನನ, ಎಲ್ಲರೂ ಒಂದೇ ಥರ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ನಾನು ಯಾವಾಗಲೂ ಇದೇ ರೀತಿಯೇ ಮಾಡ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳಕತ್ತೀನಿ. 1 ಸ್ಪೂನ್ ಹಾಕ್ಕೊಂಡಿನಿ, ಯಾಕಂದರೆ ಜಾಸ್ತಿ ಹಾಕ್ಕೊಂಡ್ರೆ ಮತ್ತು ಚೆನ್ನಾಗಿರಲ್ಲ ತಿನ್ನೋಕೆ ಉಪ್ಪಾದ್ರೆ. ಹಾಗಾಗಿ 1 ಸ್ಪೂನ್ ಹಾಕ್ಕೊಂಡಿದ್ದೆ, ಬಟ್ ಕರೆಕ್ಟಾಗಿತ್ತು. ಅದು 3 ಜನಕ್ಕಾಗ ಅಷ್ಟು ಮಾಡಿದ್ದೆ. ಇಷ್ಟೇ ನೋಡಿರಿ, ಇಷ್ಟ ಸಿಂಪಲ್ಲಾಗಿ ಗೊಜ್ಜು ಮಾಡ್ಕೊಂಬಿಟ್ರೆ ಆಗಿವತ್ತು ಮಾವಿನಕಾಯಿ ಚಿತ್ರಾನ್ನ ರೆಡಿ ಆಕೈತಿ. ಇನ್ನೇನಪ್ಪ ಅಂದರೆ ರೈಸ್ ಮಾಡುವಂಥ ವಿಧಾನ ಹೇಗಿರಬೇಕು ಅಂತಂದರೆ, ರೈಸನ್ನು ನಾವು ತೊಳೆದು ಒಂದು 10 ನಿಮಿಷ ನೆನೆಸ್ಬೇಕು. ನೆನೆಸಿದಾದ್ಮೇಲೆ ಒಂದು 10 ನಿಮಿಷ ನೆನೆಸಿದಾದ್ಮೇಲೆ ಕುಕ್ಕರಲ್ಲಿ ಅನ್ನನ ಮಾಡ್ಕೋಬೇಕಾಗುತ್ತೆ. ಅದಾದಮೇಲೆ ನಾವು ಕುಕ್ಕರ್ ವಿಜಲ್ ಹೋಗಿದ ಮೇಲೇ ಅನ್ನನ ತೆಗೆದು ಕಡಾಳಿಗೆ ಹಾಕ್ಕೋಬೇಕಾಗುತ್ತೆ ಫ್ರೆಂಡ್ಸು. ವಿಜಲ್ ಹೋಗೋದಕ್ಕಿಂತ ಮುಂಚೆನೇ ಅನ್ನನ ಹಾಕ್ಕೋಬಾರ್ದು, ಯಾಕಂದ್ರೆ ಮುದ್ದೆ ಆಗಿಬಿಡ್ತೈತಿ ರೈಸು. ಹಾಗಾಗಿ ಈಗ ನೋಡಿರಿ, ಎಲ್ಲನೂ ಹಾಕಿ ಕೊತ್ತಂಬರಿ ಹಾಕಿದೆ. ಲಾಸ್ಟಲ್ಲಿ ಕೊತ್ತಂಬರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದೆ. ಅದು ಮಿಕ್ಸ್ ಆದಮೇಲೆ ಈಗ ಕುಕ್ಕರಿಂದ ಅನ್ನ ಹಾಕ್ಕೊಳಕತ್ತೀನಿ. ಅನ್ನ ಹಾಕಿದ ತಕ್ಷಣ ನಾವು ಮಿಕ್ಸ್ ಮಾಡಬಾರ್ದು. ನೋಡಿರಿ, ಒಂದು 2 ಬಟ್ಲದಷ್ಟು ಅಕ್ಕಿ ಹಾಕಿದ್ದೆ, ಬಟ್ ಅದ್ರಾಗ ಇನ್ನೂ ಒಂದು ಸ್ವಲ್ಪ ಉಳಿಸ್ಕೊಂಡೆ ರೈಸ್. ಉಷ್ಟು ಹಾಕಿ ಮಾಡಿಬಿಟ್ರೆ ಮತ್ತು ತುಂಬ ಜಾಸ್ತಿ ಆಗಿಬಿಡ್ತೈತಿ. ಮತ್ತು ಇನ್ನು ಉಳಿತಾ ಅಂದ್ರೆ ಮಧ್ಯಾಹ್ನ ತಿನ್ನೋಕ್ಕಾಗಂಗಿಲ್ಲ. 1 ಟೈಮು ತಿನ್ಬೋದು, ಮತ್ತು 2 ಟೈಮ್ ತಿನ್ಬೇಕಂದ್ರೆ ಆಗಂಗಿಲ್ಲ. ಹಾಗಾಗಿ ನಾನು ಎಷ್ಟು ಬೇಕು ಬೆಳಿಗ್ಗೆ ನಾಷ್ಟಕ್ಕೆ ಅಷ್ಟು ಮಾತ್ರ ಹಾಕ್ಕೊಂಡೀನಿ. ಇನ್ನು ಮಿಕ್ಕಿದ್ದ ಅನ್ನನ ತೆಗೆದಿಟ್ಟೀನಿ. ಈಗ ನೋಡಿರಿ, ಅನ್ನನ ನಾನು ಆಗ ಹಾಕಿದ ತಕ್ಷಣ ಕಲಸಂಗಿಲ್ಲ, ಅದು ಪೂರ್ತಿ ಆರಬೇಕು. ಆರಿ ಉದುರಾಗಿ ಬರಬೇಕು. ಅಲ್ಲಿವರೆಗೂ ಆರಾಕ್ಬಿಟ್ಟಿದ್ದೆ. ಅದು ಆರಿದ ಮೇಲೆ ಈಗ ಮಿಕ್ಸ್ ಮಾಡಕತ್ತೀನಿ. ನೋಡಿರಿ, ಒಂದು 10 ನಿಮಿಷ ಬಿಟ್ಟರೆ ಒಳ್ಳೆಯದು. 10 ನಿಮಿಷ ಟೈಮ್ ಇಲ್ಲ ಅಂದರೆ ಒಂದು 5 ನಿಮಿಷ ಆದರೂ ಬಿಡಬೇಕು. 5 ನಿಮಿಷ ಇಲ್ಲಾಂದರೆ ನೀವು ಫ್ಯಾನ್ ಹಾಕಿ ಕೆಳಗಡೆ ಅನ್ನನ ಆರಿಬಿಟ್ಟು ಒಂದು ತಟ್ಟೆಗೆ ಹಾಕಿ ಆರಿಬಿಟ್ಟು ಆಮೇಲೆ ಗೊಜ್ಜು ಮಾಡಿದ ತಕ್ಷಣ ಕಲಿಸ್ಕೊಂಡ್ರೆ ನಡಿತೈತಿ. ಬಟ್ ನಾನು ಅನ್ನಕ್ಕಿಟ್ಟು ಇಲ್ಲೇ ಹೆಚ್ಕೊಳಕತ್ತಿದ್ದೆ. ಅನ್ನ ರೆಡಿಯಾಗಿತ್ತು, ಹಾಗೆ ಗೊಜ್ಜನ್ನು ಕೂಡ ರೆಡಿ ಮಾಡಿದೆ. ಅನ್ನ ಭಾಳ ಬಿಸಿ ಇತ್ತು, ಹಾಗಾಗಿ ನಾನು ಆರಾಕ್ಬಿಟ್ಟಿದ್ದೆ. ನಿಮಗೇನಾದರೂ ಟೈಮ್ ಇತ್ತು ಅಂದರೆ ಫಸ್ಟಿಗೆ ಅನ್ನ ಮಾಡ್ಕೊಂಬಿಟ್ಟು ಅದನ್ನು ಒಂದು ತಟ್ಟೆಗೆ ಅಥವಾ ಒಂದು ಪಾತ್ರೆಗೆ ಹಾಕಿ ಆರಿಬಿಟ್ಬಿಡ್ರಿ, ಅಂದ್ರೆ ಉದುರಾಗಿ ಬರ್ತೈತಿ ರೈಸ್. ಕರೆಕ್ಟ್ ನೀರು ಹಾಕ್ಕೋಬೇಕು. 1 ಕಪ್ಪು ಅಕ್ಕಿಗೆ 2 ಕಪ್ ಅಷ್ಟು ನೀರು ಹಾಕ್ಕೊಂಡ್ರೆ ಅಕ್ಕಿ ಈ ರೀತಿಯಾಗಿ ಸಾಫ್ಟಾಗಿನೂ ಬರುತ್ತೆ ಮತ್ತು ಉದುರಾಗಿನೂ ಇರುತ್ತೆ. ಒಂದೊಂದು ಸಲ ಒಬ್ಬೊಬ್ಬರು ಅನ್ನ ಮಾಡಿರ್ತಾರೆ ಉದುರಾಗಿರುತ್ತೆ, ಬಟ್ ಅದು ಗಟ್ಟಿ ಭಾಳ ಇರ್ತೈತಿ, ಸಾಫ್ಟ್ ಇರೋಂಗಿಲ್ಲ. ಸಾಫ್ಟನೇ ಇರಬೇಕು, ಉದುರಾಗಿನೂ ಬರಬೇಕು ಅಂದರೆ 10 ನಿಮಿಷ ನೆನೆಸ್ಬಿಟ್ಟು ರೈಸ್ ಮಾಡಿ ಆರಿಸಿ ಆಮೇಲೆ ನಾವು ಈ ರೀತಿ ಚಿತ್ರಾನ್ನ ಗೊಜ್ಜು ಹಾಕಿ ಕಲಿಸಿದ್ವಿ ಅಂತಂದ್ರೆ ರೈಸ್ ಉದುರಾಗಿನೂ ಇರುತ್ತೆ ಮತ್ತು ಸಾಫ್ಟಾಗಿನೂ ಇರುತ್ತೆ. ಮಲ್ಲಿಗೆ ಹೂವಿನ ಥರ ಬರ್ತೈತಿ ರೈಸ್. ನೋಡಿರಿ ಎಷ್ಟು ಚೆನ್ನಾಗಿ ಕಾಣಾಕತ್ತೈತಿ ಚಿತ್ರಾನ್ನ. ಅಷ್ಟೇ ರುಚಿಯಾಗಿ ಬಂದಿತ್ತು. ಸಿಂಪಲ್ಲಾಗಿ ಮಾಡಿದ್ದೆ, ತುಂಬ ರುಚಿಯಾಗಿ ಬರುತ್ತೆ ಮಾವಿನಕಾಯಿ ಚಿತ್ರಾನ್ನ. ಪದೇ ಪದೇ ಟೊಮೆಟೊ ಹಾಕಿ ಚಿತ್ರಾನ್ನ ಮಾಡ್ತೀವಲ್ಲ, ಅದು ಒಂಥರ ಟೇಸ್ಟ್ ಬರುತ್ತೆ. ಅದೇ ನಾವು ಲಿಂಬೆಹಣ್ಣು ಹಾಕಿ ಮಾಡ್ತೀವಿ, ಅದು ಒಂಥರ ಟೇಸ್ಟ್ ಬರುತ್ತೆ. ಮಾವಿನಕಾಯಿ ಚಿತ್ರಾನ್ನ ಟೇಸ್ಟ ಬೇರೆ ಆಕೈತಿ, ಚೆನ್ನಾಗಿರುತ್ತೆ ಟೇಸ್ಟ್. ಕೆಲವೊಬ್ರು ಕಾಯಿ ತುರಿ ಹಾಕ್ಕೊತಾರೆ, ಕೆಲವೊಬ್ರು ಮಸಾಲೆ ರುಬ್ಬಿ ಹಾಕ್ತಾರೆ. ಬಟ್ ನಾನು ಯಾವುದೇ ಥರದ್ದು ಹಾಕಿಲ್ಲ, ಇಷ್ಟೇ ಸಿಂಪಲ್ಲಾಗಿ ಮಾಡ್ತೀನಿ. ಚೆನ್ನಾಗಿ ಬರುತ್ತೆ ಈ ರೀತಿ ಮಾಡೋದ್ರಿಂದ. ನೀವು ಕೂಡ ಟ್ರೈ ಮಾಡಿರಿ, ಯಾರೂ ಈ ರೀತಿ ಮಾಡಿಲ್ಲ ಅಂತಂದ್ರೆ. ಮಾಡಿದರೆ ಪರವಾಗಿಲ್ಲ, ನೀವು ಕಮೆಂಟಲ್ಲಿ ತಿಳಿಸ್ರಿ, ನಾನು ಇದೇ ಥರ ಮಾಡ್ತೀನಿ, ಇಲ್ಲ ನಾನು ಡಿಫ್ರೆಂಟಾಗಿ ಮಾಡ್ತೀನಿ ಅಂತ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್. ಇಷ್ಟೇ ನೋಡಿರಿ, ಇಷ್ಟ ಆದರೆ ಲೈಕ್ ಮಾಡಿರಿ ಫ್ರೆಂಡ್ಸ್. ನೋಡಿರಿ, ನೀನು ರಾತ್ರಿ ನೆನೆ ಹಾಕಿದ್ದೆ ಇವನ್ನ ಒಣ ಮೆಣಸಿನ್ಕಾಯಿ ಚಲೋ ಹೊತ್ನಾಗ ನೆನೆದವು, ನೀರೆಲ್ಲ ಬಸ್ತು ತೊಳೆದು ಈಗ ಹುಣಸೆಹಣ್ಣು ನೆನೆ ಹಾಕಿದ್ದೆ. ಬೆಳಿಗ್ಗೆನ ಹುಣಸೆಹಣ್ಣು ಹಾಕ್ಕೊಳಕತ್ತೀನಿ. ಇದಕ್ಕೆ ಒಂದು ಸ್ವಲ್ಪ ಹುಳಿ ಬೆಲ್ಲ ಹಾಕ್ಕೊಂಡ್ರೆ ಚಲೋ ಇರ್ತೈತಿ ಫ್ರೆಂಡ್ಸ್. ಹಾಗಾಗಿ ಹುಳಿದು ನೀರು ಹಾಕ್ಕೊತೀನಿ. ಸ್ವಲ್ಪ ಫ್ರಿಜ್ನಾಗ ಇಡ್ತೀವಲ್ಲ ಏನೂ ಆಗೋಲ್ಲ, ಬೇರೆ ನೀರು ಹಾಕ್ಕೋಬಾರ್ದು. ಬೇಕಂದಾಗ ಮತ್ತೆ ಹಾಕ್ಕೊತೀನಿ. ಈಗ ಮತ್ತೆ
ಈಗ ನೋಡಿರಿ ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊತೀನಿ. ಒಂದು 2-3 ಸ್ಪೂನ್ ಹಾಕ್ಕೊಂಡಿನಿ ಜೀರಿಗೆ ಹಾಕಿದ ಮೇಲೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳಕತ್ತೀನಿ. ಈಗ ನೋಡಿರಿ ಉಪ್ಪು ಹಾಕಿದ ಮೇಲೆ ಬೆಲ್ಲ ಹಾಕ್ಕೊಳಕತ್ತೀನಿ. ಬೆಲ್ಲ ಹಾಕಿದ ಮೇಲೆ ಒಂದು ಸ್ವಲ್ಪ ಕರಿಬೇವು ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡೀನಿ. ಕರಿಬೇವು ಕೊತ್ತಂಬರಿ ಹಾಕಿದ್ರೆ ಘಮ ಘಮ ಅಂತೈತಿ. ಕರಿಬೇವು ಒಂದು ಮುಷ್ಟಿ ಅಷ್ಟು ಹಾಕ್ಕೊಳಕತ್ತೀನಿ. ಇದು ಕೊತ್ತಂಬರಿನೂ ಒಂದು ಮುಷ್ಟಿ ಹಾಕ್ಕೊಬೋದು, ಚೆನ್ನಾಗಿರ್ತೈತಿ. ಹಾಕಿದ್ರೆ ಆಯ್ತು ನೋಡಿರಿ. ಎಲ್ಲ ಹಾಕಿನಿ ಇದನ್ನು ಮಿಕ್ಸಿಗೆ ಹಾಕ್ತೀನಿ. ನೋಡಿರಿ ಲಾಸ್ಟಲ್ಲಿ ನಾನು ಮೇನಾಗಿ ಇದನ್ನು ಹಾಕೋದ ಮರ್ತುಬಿಟ್ಟಿದ್ದೆ. ಇವಾಗ ಹಾಕ್ಕೊಳಕತ್ತೀನಿ ನೋಡಿರಿ. 1-2 ಬೆಳ್ಳುಳ್ಳಿನ ಹಾಕ್ಕೊಳಕತ್ತೀನಿ. 2 ಬೆಳ್ಳುಳ್ಳಿ ದೊಡ್ಡದು, ಇಷ್ಟು ದೊಡ್ಡದು ಬೆಳ್ಳುಳ್ಳಿ ಸುಲಿದು ಹಾಕಾಕತ್ತೀನಿ. ಆಯಿತು, ಈಗ ಎಲ್ಲ ಹಾಕಿದೆ ರುಬ್ತೀನಿ. ಈಗ ರುಬ್ತೀನಿ. ಆವಾಗಲೇ ಬೆಳ್ಳುಳ್ಳಿ ಹಾಕೋದು ಮರ್ತುಬಿಟ್ಟಿದ್ದೆ. ನೋಡಿರಿ ಮಸ್ತ್ ಘಮ 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 ಅಂತೈತಿ ಚಟ್ನಿ. ಚಪಾತಿ, ರೊಟ್ಟಿ, ಆಮೇಲೆ ಅನ್ನ ಹಾಕ್ಕೊಂಡು ತಿನ್ಬೋದು. ಮಸ್ತ್ ಐತಿ, ಘಮ ಘಮ ಅನ್ನಕತ್ತೈತಿ. ನಿಮಗೂ ಬೇಕಂದ್ರೆ ಮಾಡ್ಕೋಬೋದು. ಈಗ ನೋಡಿರಿ, ನಾನು ಮೊನ್ನೆ ಒಬ್ಬರು ಕಮೆಂಟ್ ಹಾಕಿದ್ರು, ಪ್ರತಿ ಸಲನೂ ತೋರಿಸ್ತೀನಿ, ಆದ್ರೂ ಹೊಸ್ದಾಗಿ ನೋಡ್ತಾರೋ ಏನೋ ಗೊತ್ತಿಲ್ಲ, ನಿಮ್ಮ ಮಗಳದು ಹೇರ್ ಕೇರ್ ಶೇರ್ ಮಾಡ್ಕೊರಿ ಅಂತಂದು ಕೇಳ್ಯಾರ. ಹಂಗಾಗಿ ಇವತ್ತು ಇಬ್ಬರು ತಲೆಗೆ ಎಣ್ಣೆ ಹಚ್ಕೋಬೇಕು, ನಾನು ನಮಿತಾ. ಅದಕ್ಕೆ ಎಣ್ಣೆನ ಬಿಸಿ ಮಾಡೋಕೆ ಹಾಕ್ಕೊಳಕತ್ತೀನಿ. ಇಷ್ಟು ನೋಡಿರಿ, ಒಂದು ಟೇಬಲ್ ಸ್ಪೂನಷ್ಟು ಆಗುತ್ತೆ ಅನಿಸುತ್ತೆ. 1 ಟೇಬಲ್ ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಹಾಕ್ಕೊಂಡೀನಿ. ಇದು ಬಾದಾಮಿ ಆಯಿಲು. ಇದೊಂದು ಚೂರು ಲೇಟ್ ಆಗುತ್ತೆ. 1 ಸ್ಪೂನು, 2 ಚಿಕ್ಕದೈತಿ, ಅದಕ್ಕೆ ಒಂದು 3 ಸ್ಪೂನ್ ಹಾಕ್ಕೊತೀನಿ. ಇದನ್ನು ತಂಪು ದೇಹಕ್ಕೂ ಅದಕ್ಕೆ. ಆಮೇಲೆ ಇದು ಹರಳೆಣ್ಣೆ ನೋಡಿರಿ, ಹರಳೆಣ್ಣೆ ತಳದಾಗೆಲ್ಲ ಕಪ್ಪಾಗೈತಿ. ಅದಕ್ಕೆ ಇರ್ರಿ 1 ನಿಮಿಷ. ಇನ್ನೊಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು. 1, 2 ಜಾಸ್ತಿನೇ ಬಿತ್ತು. 3, 4, 5 ನಮಗಿಬ್ಬರಿಗೆ ಈಗ ಸಾಕಷ್ಟೇ, ನನಗೆ ನಮಿತಾಗ. ಹರಳೆಣ್ಣೆ ಒಂಚೂರು ಗಟ್ಟಿ ಇರುತ್ತೆ, ಅದಕ್ಕೆ ಇದನ್ನು ಒಂದು ಸ್ವಲ್ಪ ಬಿಸಿ ಮಾಡಬೇಕು. ಸ್ವಲ್ಪ ಒಂದು ಕುದಿ ಅಂತಾರೆ ನೋಡಿರಿ, ಹಂಗೆ ಬರಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಇಷ್ಟೇ ನಾನು ಹೇರ್ ಕೇರ್ಗೆ ಮಾಡೋದು, ಮತ್ತು ಇನ್ನೇನು ಮಾಡೋಕ್ಕೆ ಹೋಗಂಗಿಲ್ಲ ಜಾಸ್ತಿ. ಯಾಕಂದ್ರೆ ಸಿಂಪಲ್ಲಾಗಿ ಮಾಡಿಕೊಂಡ್ರೆ ಹೇರ್ ಚೆನ್ನಾಗಿ ಗ್ರೋತ್ ಆಗುತ್ತೆ, ಹೇರ್ ಫಾಲ್ ಕಡಿಮೆ ಆಗುತ್ತೆ, ಶೈನಿಂಗ್ ಬರ್ತೈತಿ, ಹೇರ್ ಗ್ರೋತ್ ಆಗುತ್ತೆ ಇದರಿಂದ. ನೋಡಿರಿ, ಈಗ ಬಿಸಿಗಿಟ್ಟಿನಿ. ಬಿಸಿಲೈತಿ, ಜಾಸ್ತಿ ಬಿಸಿ ಇದ್ದಿದ್ದು ಹಚ್ಕೊಳಕ್ಕೆ ಆಗಂಗಿಲ್ಲ. ಹಾಗಾಗಿ ಸರಿಯಾಗಿ ಕುಂದ್ರ ಹೊಲ್ದದ ಮಸಿ ಎರ್ಬಿ ತೊಗೊತೀನಿ. ಉರಿ ಸಣ್ಣ ಇಡ್ತೀನಿ, ಹುಷಾರಾಗಿ. ಚಿಕ್ಕದಲ್ವ ಇದು, ಹಾಗಾಗಿ ಯಾವಾಗಲೂ ಇದ್ರಾಗ ಮಾಡ್ತೀನಿ. ಹಂಗಾಗಿ ಅದು ಕಪ್ಪು ಆಗೈತಿ, ಬಿಸಿ ಮಾಡಿ 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 ಕಪ್ಪಾಗೈತಿ. ಈ ರೀತಿ ಮಿಕ್ಸ್ ಮಾಡ್ಕೊತಾನೆ ಇರ್ಬೇಕು. ಅದು ಒಂದು ಸ್ವಲ್ಪ ಕುದಿ ಬರಬೇಕು, ಕರ್ಗುತ್ತದು ಎಣ್ಣೆ. ಹರಳೆಣ್ಣೆ ಗಟ್ಟಿಯಾಗಿರುತ್ತೆ, ಜಿಡ್ಡಾಗಿರ್ತೈತಿ. ಹಚ್ಕೊಂಡು ಆದಮೇಲೆ ಇದನ್ನು ಶಾಂಪೂ ಹಾಕಿ ತೊಗೊಂಬಿಡ್ಬೇಕು. 1-2 ಸಲ ತೊಳ್ಕೊಂಡ್ರೂ ಪರವಾಗಿಲ್ಲ. ಇನ್ನು ಒಂದು 3 ಸತಿ ತೊಳ್ಕೊಂಡ್ರೆ, ಶಾಂಪೂ ಹಾಕಿ ತೊಳ್ಕೊಂಡ್ರೆ ಸ್ವಚ್ಛ ಆಕೈತಿ ತಲೆ. ನೋಡಿರಿ, ಇವಾಗ ಚೆನ್ನಾಗಿ ಕುದಿ ಬರಾಕತ್ತೈತಿ ಎಣ್ಣೆ. ಈ ರೀತಿ ಕುದಿ ಬಂತಂದರೆ ಸಾಕು. ಸ್ವಲ್ಪ ಜಾಸ್ತಿ ಏನು ಕುದಿಸೋ ಅವಶ್ಯಕತೆ ಇರೋಲ್ಲ. ಈ ರೀತಿ ನೊರೆ ಬರುತ್ತೆ ಕುದೀತಾ ಕುದೀತಾ.
ಹಿಂಗೆ ಬಂದಾಗ ಒಲಿನ ಆಫ್ ಮಾಡ್ಕೊಂಬಿಟ್ರೆ ಆಗೋತು. ನೀವು ಬೇಕಂದ್ರೆ ಇದ್ರಾಗ ದಾಸವಾಳದ ಹೂವು, ಆಮೇಲೆ ಇದು ಏನು ಕರಿಬೇವು ಏನೇನೋ ಹಾಕ್ತಾರೆ. ಬಟ್ ಅವನ್ನೆಲ್ಲ ನಾ ಹಾಕಕ್ಕೆ ಹೋಗಂಗಿಲ್ಲ. ಇಷ್ಟೇ ಸಿಂಪಲ್ಲಾಗಿ ಮಾಡ್ಕೊತೀವಿ. ನಮ್ದು ಹೇರ್ ಗ್ರೋತು ಚೆನ್ನಾಗೈತಿ, ಹೇರ್ ಹೆಲ್ದಿಯಾಗಿನೂ ಅದಾವೆ ತಾಯಿ ಮಕ್ಕಳು. ಇಷ್ಟ ನೋಡಿರಿ. ಆಫ್ ಮಾಡ್ತೀನಿ. ಇದು ತಣ್ಣಗಾಗಲಿ. ತಣ್ಣಗಾದ್ಮೇಲೆ ಹಚ್ಕೊತೀನಿ. ಫ್ರೆಂಡ್ಸ್ ನೋಡಿರಿ, ಇವಾಗ ನಮ್ಮ ಮಮ್ಮಿ ಪಾತ್ರೆ ತೊಳಿತಾ ಇದ್ದಾರೆ. ಇದನ್ನು ತೊಳೆದ್ರು ನೋಡಿರಿ, ಎಷ್ಟು ಪಳ ಹೊಳಿಯಾಕೋತೈತಿ. ಫಸ್ಟ್ ಮೇಂಟೈನ್ ಮಾಡೋದಕ್ಕೆ ಕಷ್ಟ ಐತಿ. ತೊಗೊಂಡ್ಬಿಡ್ತೀವಿ ಚೆನ್ನಾಗೈತೆ ಅಂತೇಳಿ. ಇದು ತಿಕ್ಕಿ ತೊಳ್ಕೊತ ಇದ್ರೆ ಸ್ವಚ್ಛ ಇರ್ತಾವೆ. ಹಂಗೆ ಬಿದ್ವಿ ಅಂದ್ರೆ ಅವು ಬುಳ್ಸ್ ಸೌಳ್ ನೀರಿಂದ ಕರಿ ಕುತ್ಕೊಂಡ್ಬಿಡ್ತಾವೆ. ಕಾಸಿದ್ದು ಈ ಪಾತ್ರೆ ತೊಳೆದು ಹಚ್ಕೊಬೇಕು. ನಮ್ಮಿತ್ತಾಗ ಹಚ್ಚಿ ನಾನು ಹಚ್ಕೊಂಡು ಸ್ನಾನ ಮಾಡ್ಕೊಂಡು ಸ್ನಾನ ಮಾಡಿಲ್ಲ. ನಾವ್ಯಾಗಷ್ಟ ಮಾಡಿಸಿ ತಿನ್ನಿಸಿ ಕುಂದರ್ಸಿದ್ವಿ. ರೂಮ್ನಾಗ ಕುಂತಾಳ ಬರ್ರಿ ತೋರಿಸ್ತೀನಿ. ಹಾಲು ಖಾಲಿ ಇಲ್ಲಿ ಕುಂತಾಳ ನೋಡ್ರಿ. ನಾನು ಅರ್ಬಿ ಮಡ್ಚಿಡಕ್ಕೆ ಕೂತಿದ್ದೆ. ಕುಂತಾಳ ನೋಡ್ರಿ ನಮ್ಮ ನವಕ್ಕ ಅಂದ್ರೆ ನೀನ ಏನ ಡೊಮ್ಮಕ್ಕ ಅಕ್ಕಂದ್ರೆ ನೀನ ಏನೋ ನವೆ. ಹಾಂ ನವೆ ಅಂದ್ರೆ ನೀನಾ? ನವೆ ಅಂದರೆ ನಾನವ್ವ. ನೀ ನವ್ಯ ಅಲ್ಲ, ನೀ ನಮಿತಾ, ನಾನು ನವ್ಯ ತಾನೇ? ಹಾಂ ಫ್ರೆಂಡ್ಸ್, ಮೊಕ್ಕೋ ಅಂತಂದ್ರೆ ಮೊಕ್ಕೊಂಡಿಲ್ಲ ನೋಡ್ರಿ ಫ್ರೆಂಡ್ಸ್. ಮೊಕ್ಕೋ ಅಂತಂದ್ರೆ ಇಷ್ಟ ಕುಂತಾಳೆ. ನಮಗೂ ಮಲ್ಗಕ್ಕೆ ಬಿಟ್ಟಿಲ್ಲ, ತಾನು ಮೊಕ್ಕೊಂಡಿಲ್ಲ. ಅದಕ್ಕೆ ಎದ್ದು ಬಂದು ಕೆಲಸ ಮಾಡಾಕತ್ತೆ. ಫ್ಯಾನ್ ಮ್ಯಾಗ ಹೊಡಿದ್ದು ಎಲ್ಲರ ಮನ್ಯಾಗೂ. ಬಿಸಿಲು ನೋಡ್ರಿ ಅಲ್ಲಿ ಎಷ್ಟೈತಿ. ಏನ ಹ್ಞೂ ಅಂದ್ರೇನು ಹಿಂಗಂತ ಮತ್ತೆ ಏನು ಹ್ಞೂ ಅಂದ್ರೆ ಏನು ಹೇಳ್ಬಿಡು. ಊಟ ಮಾಡಿದಿ? ಏನು ತಿಂದಿ? ಅನ್ನ ಕೆಂಪು ಚಟ್ನಿ ತಿಂದ್ಯಾ? ಯಾರು ತಿನ್ಸಿದ್ರು? ಮಮ್ಮಿ. ಹ್ಞೂನಂದ್ರ ಅನ್ನ ಡಿಂಪಲ್ಲು ಈಗ ಹಿಂಗೆ ಜೋಶಾಗಿ ಮಾತಾಡ್ಸ್ತಾಳ. ಊಟ ಯಾರು ತಿನ್ಸಿದ್ರು? ಮಮ್ಮಿ ತಿನ್ಸಿದಾ ಅಂತಂದ್ರೆ ಏನೂ ಅನ್ಲಿಲ್ಲ. ಹ್ಞೂನಂದ್ರೆ ಅನ್ನು ಅಂತಂದೆ. ಅಂತಾಳ. ಇಷ್ಟು ನಡೆಯಕ್ಕೆ ಕೂತೈತಿ ಫ್ರೆಂಡ್ಸ್. ನಾನು ಅರ್ಬಿ ಮಡ್ಚಿಡಾಕೋತೀನಿ. ಇದು ಮುಂಚೂಣಿ ನೋಡ್ರಿ. ಹಾಲು ಹಾಕಿದ್ನಲ್ಲ, ಜಾಸ್ತಿ ಹಾಕಿದ್ದೆ. ರಾತ್ರಿಗೆ ಸಾಂಬಾರಿಗೆ ಬರುತ್ತಂತ ಹೇಳಿ. ರಾತ್ರಿ ಸಾಂಬಾರು ಏನು? ಸಾಂಬಾರು ಮಾಡ್ತೀನಿ, ರೊಟ್ಟಿ ಪಲ್ಯ ಮಾಡ್ತೀನಿ. ಸಾಂಬಾರು ಮಾಡು, ಅನ್ನ ಸಾಂಬಾರು. ನಿನ್ನೆ ರೊಟ್ಟಿ ಮಾಡಿಕೊಂಡೆ, ಬಿರಿಯಾನಿ ಮಾಡಿದ್ರಿ. ಇವತ್ತು ರೊಟ್ಟಿ ಬೇಡ. ರೊಟ್ಟಿನ ಫಿಕ್ಸ್ ಆಗೈತೆ. ಮಾಡು ಆಯ್ತು. ಇದು ಚಪ್ಪರದ ಅವರೆಕಾಯಿ ಎಷ್ಟು ಹಾಕೊಂಡಲ್ಲ. ಓಕೆ ಫ್ರೆಂಡ್ಸ್, ಎಲ್ಲ ಕೆಲಸ ಮಾಡಿ ಮತ್ತು ಸಾಯಂಕಾಲ ಸಿಗ್ತೀವಿ. ಫ್ರೆಂಡ್ಸ್ ಬರ್ರಿ, ಈಗ ನಾನು ಅಕ್ಕಿಗೆ ಹಚ್ಚಿ ನಾನು ಹಚ್ಕೊತೀನಿ. ಭಾಳ ದಿನ ಆಗೈತಿ ಎಣ್ಣೆ ಹಾಕ್ಕೊಂಡಿಲ್ಲ. ಈಗ ಒಂದು ಸ್ವಲ್ಪ ರಜೆ ಐತಲ್ಲ, ಒಂದು 15 ದಿವಸಕ್ಕೆ ಹಾಕ್ಕೋಬೇಕು. ಅಂದ್ರೆ ಬಿಸಿಲಿಗೆ ತಂಪನ ಆಗುತ್ತೆ. ಶೆಕೆ ಅಲ್ಲ. ಪಾಚಿಂಕಿನ ತಗೊಂಡಿಲ್ಲ. ಆಕೆನ ಈಗ ತಲೆಗೆ ಹಚ್ಕೊಂಡು ಸ್ನಾನ ಮಾಡ್ತಾ ನಾನು ಮಾಡ್ತೀನಿ. ನಾವೊಂದಾಗಿ ನಾವಕ್ಕನ ಸೌಂಡ್ ನೋಡ್ರಿ ಹೆಂಗೈತಿ. ಇದನ್ನ ನೋಡಕತ್ತ ಮೊಬೈಲ್ ಸ್ಟ್ಯಾಂಡ್ ಮುಂದಕ್ಕೆ ಸರಿ ಆಗಿದ್ದು. ಅವೆಲ್ಲ ಇದಾಗಿದ್ದು ಮುರ್ದ ಅಂತ ಮ್ಯಾಗ ಇಟ್ಬಿಟ್ರಿ ತೆಗೆದು ಟೆರೆಸ್ ಮೇಲೆ. ಈಗ ನೋಡ್ರಿ ಎಣ್ಣೆ ಹಚ್ಕೊಂಡ ತಕ್ಷಣ ನಿದ್ದೆ ಬರುತ್ತೆ. ನೋಡ್ಕೊಂಬಿಡು.
ಕೆಲಸ ಐತಿ. ಏನು ಕೆಲಸ? ಕಸ ಹಾಂ ನೀನು ಮಕ್ಕಂತೀನ? ನಾ ಕಸ ನೀನು ಕಸ ಗುಡಿಸಿ ಸ್ನಾನಕ್ಕೆ ಹೋಗು. ನಾನೀಗ ಎಣ್ಣೆ ಹಚ್ಕೊಂಡು ಸ್ನಾನಕ್ಕೆ ಹೋಗ್ತೀನಿ. ನೀನು ಕಸ ಗುಡಿಸಿ ಸ್ನಾನ ಮಾಡ್ಕೊಂಬ. ನೀನು ಆಗಿನ ಆಮೇಲೆ ಮಾಡ್ತೀನಿ ಅದನ್ನೇ ನಾನು ಹೇಳಿದ್ದೆ. ನಾವು ಹೋಗಿ ಬಂದಮೇಲೆ ನೀನು ಮಾಡೋಣ. ಮಾಡಾಗಿತ್ತು ಹೊರಗೆ ಮಳೆ ಬರುತ್ತೆ. ನೀನು ಮಳೆ ಬಂತು, ಜೋರೇನು ಇದ್ದಿದ್ದಿಲ್ಲ ಅಷ್ಟೊಂದು, ಸ್ವಲ್ಪ ನಾರ್ಮಲ್ ಆಗಿತ್ತು. ತೆಗಿ ನಾಳೆ ತೊಳಿತೀನಿ ನಾನೇ. ಏನು ಮೊನ್ನೆ ಯಾವಾಗ ತೊಳ್ಕೊಂಡಿದ್ದೆಲ್ಲ ನೀನು? ನಾನೀಗ ನಮಿತಾ ಹಾಕ್ತಾ, ನಾನು ನಮಿತಾಗ ಹಾಕ್ತೀನಿ. ಹಾಂ ಹಾಕಲ್ಲ. ಎಷ್ಟು ಲಘು ಕುಡಿತೈತೆ ನೋಡ್ರಿ. ಏನು ಕಮೆಂಟ್ ಹಾಕಿದ್ರಲ್ಲ ಅವ್ರಿಗೋಸ್ಕರ ಈ ವಿಡಿಯೋ ಮಾಡಾಕತ್ತೀನಿ. ಯಾಕಂದ್ರೆ ಮತ್ತೆ ಮಾಡಲಿಲ್ಲ ಅಂದ್ರೆ ಅವ್ರು ಕೇಳಿದ್ದೀವಿ ಮಾಡಿಲ್ಲ ನೋಡು ಅನ್ಕೊಂತಾರೆ. ಅದಕ್ಕೆ ಆದಾಗ ಮಾಡಿಬಿಡ್ತೀನಿ, ಆಗ್ಲಾರ್ದಾಗ ಮಾಡೋಕ್ಕಾಗಂಗಿಲ್ಲ. ಮಾಡೋಕ್ಕಾಗಿರಲ್ಲ ಅವಾಗ ಮಾಡಿರಲ್ಲ. ಹೆಂಗೆ ಕುಡಿತೈತೆ ನೋಡಂತೆ ಎಣ್ಣೆ. ನಾನು ಸ್ವಲ್ಪ ಕಾಸಿನಿ, ಜಾಸ್ತಿ ಕಾಸಿ ಮತ್ತೆ ಅಲ್ಲಿ ಇಡ್ಬೇಕಾ, ಅಲ್ಲಿ ಇಟ್ಟು ಚೆಲ್ಲಿ ಹೋಗತಿ. ನೀವು ಬೇಕಾದ್ರೆ ಕೈಗೂ ಕಾಲ್ಗೂ ಹಚ್ಕೋಬಹುದು, ಮೈಗೆ ಹಾಂ. ಫಸ್ಟ್ ಈ ರೀತಿ ಇದು ನೆತ್ತಿ ಮೇಲೆ ಹಾಕೊಂಡ್ಬಿಟ್ರೆ ಹಿಂಕೊಂತೈತಿ. ಆಮೇಲೆ ಕೂದಲನ ಪಾರ್ಟೇಷನ್ ಮಾಡಿ 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 ಹಾಕ್ಕೋಬೋದು. ಹೆಣ್ಮಕ್ಳಿಗೆ ಮೇನ್ ಕೂದಲನ ನೋಡ್ರಿ, ಕೂದಲಿದ್ದಮ್ಮೆ ಚಂದ ಹೆಣ್ಮಕ್ಳು. ನಮ್ಮ ನಮಿತಾ ಕೂದಲು ಎಷ್ಟು ಉದ್ದ ಇದ್ದು ಕಟ್ ಮಾಡಿಸಿದಾಗ ಮತ್ತೆ ಇಷ್ಟು ಉದ್ದ ಬಂದ ನೋಡ್ರಿ. ಈ ವರ್ಷ ಕಟ್ ಮಾಡಿಸಿದ್ದೆ. ನಮಗೆ ಬೇಗ ಬರ್ತಾವೆ ಕೂದಲು. ಹೇರ್ ಫಾಲ್ ಅಷ್ಟೊಂದು ಏನಾಗಲ್ಲ, ನನಗೆ ಆಗತೈತಿ ಸ್ವಲ್ಪ ಹೇರ್ ಫಾಲ್. ಬಟ್ ನಮಿತಾಗಂತೂ ಹೇರ್ ಫಾಲ್ ಅನ್ನೋದೇ ಇಲ್ಲ. ಅದೇ ನಮ್ಗೆ ಚೂರು ಅಷ್ಟೇ. ಅದು ಹಾಕಿ ತಲೆ ಸ್ನಾನ ವಾರಕ್ಕೊಂದ್ಸಲ ಮಾಡ್ಕೊಂಡಿಲ್ಲ ಅಂದ್ರೆ ಹೇರ್ ಫಾಲ್ ಆಗ್ತೈತಿ. ತಲೆ ಸ್ನಾನ ವಾರಕ್ಕೊಂದ್ಸಲ, ವಾರಕ್ಕೆ 2 ಸಲ ತಲೆ ಸ್ನಾನ ಮಾಡ್ಬೇಕು. ಎಣ್ಣೆ ಹಾಕೋಬೇಕು ಈ ರೀತಿ, ಕೇರ್ ತಗೋಬೇಕು ಅಂದ್ರೆ ಚೆನ್ನಾಗಿರ್ತೈತಿ. ನೋಡ್ರಿ ಒಣಾರ ಆಕೈತಿ ನೋಡ್ರಿ, ಹಾಕಿದಂಗೆಲ್ಲ ಒಣಾರ ಆಗುತ್ತೆ. ಜಾಸ್ತಿ ಕಲಿಸ್ಬೇಕಾಗಿತ್ತು. ಈಗೀಗೆ ಇದೊಂದು ಡೇಂಜರ್ ಏನಂದ್ರೆ ನೆಗಡಿ ಆಗಿಬಿಡ್ತೈತಿ ಬೇಗ. ಎಣ್ಣೆ ಹಾಕಿಬಿಡ್ಲ ಸ್ವಲ್ಪ ಹಾಕ್ತೀನಿ ನಮಿತ, ಮತ್ತು ಇನ್ನೊಂದು ವಾರ ಬಿಟ್ಟು ಹಾಕ್ತೀನಿ. ಅದು ಜಾಸ್ತಿ ಹಾಕಿದ್ರೆ ಮತ್ತೆ ನೆಗಡಿ ಆಗ್ಬಿಡ್ತೈತಿ ನಿಮಗೆ. ಹೌದಿಲ್ಲ? ಅದು ಹೀಟಿಗೂ ಆಗುತ್ತೆ. ಹಾಂ, ಹೀಟು ಹೊರಬೀಳ್ತೈತಿ. ಮುಂದಕ್ಕೆ ಕರೆಯೋಣ ಅಪ್ಪಾಗಿ ಸ್ವಲ್ಪ ಮುಂದೆ ಹೋಗಂತಂದು ಅವಾಗ ಬಚಾಕತ್ತಿದ್ನಲ್ಲ. ಇಲ್ಲಿ ಮಠ ಬಂತು ಈಗ ಅದು ಎಣ್ಣೆ. ನಮ್ಮವೇ ಎಣ್ಣಿನ ಹಚ್ಚಲ್ಲ. ಅಕ್ಕಿಗೆ ಹೀಟ್ ಆಗುತ್ತೆ, ಹಚ್ಬೇಕು. ನಮ್ಮಂಗ ಹಾಕಿ ಇದನ್ನ ಮಾಡಲ್ಲ, ಏನು ತಿಳುವಳಿಕೆ ಇಲ್ಲಲ್ಲ. ಹಚ್ತೀನಿ ಅಕ್ಕಿಗೆ. ಈಗ ತಂಪು ಬ್ಯಾಸ್ಗೆಲ್ಲ ಹಚ್ಬೋದು, ನಡಿತೈತಿ. ಇನ್ನು ಚಳಿಗಾಲದಾಗ ಆದ್ರೆ ಪ್ರಾಬ್ಲಮ್ ಆಗ್ತೈತಿ. ಹಾಂ, ನೀನು ಕೆಲ್ ಬರ್ತಾವ. ಯಾರ ಬಗ್ಗೆ ಮಾತಾಡಕತ್ತಿ? ಉಳಿತಂದ್ರೆ ಅಕ್ಕಿಗೆ ಒಂದು ಸ್ವಲ್ಪ ಹಚ್ಚಿಬಿಡ್ತೀನಿ, ನೆತ್ತಿಗೆ ಹಾಕ್ತೀನಿ, ತಂಪಾಗ್ತದೆ ದೇಹ. ಹೌದೇನು? ಮಜ್ಜಿಗೆ, ಜ್ಯೂಸು, ಹಣ್ಣಿನ ಜ್ಯೂಸು, ಇಂಥದ್ದು ಪಾನಕ ಮಾಡ್ಕೊಂಡು ಕುಡಿದು. ಸಾಯಂಕಾಲ ನಾವು ಆ್ಯಪಲ್ ಮಿಲ್ಕ್ ಶೇಕ್ ಮಾಡ್ಕೊಂಡು ಕುಡಿತೀವಿ. ನಾನು ಮಾಡ್ತೀನಿ, ನೀನೇ ಮಾಡಿ. ನಾನು ಅಕ್ಕಿ ರುಬ್ಬೇಕು, ಅವನ್ನೆಲ್ಲ ಹೆಚ್ಚಿ ಹಾಲು ಸಕ್ಕರೆ ಹಾಕಿ. ಇಲ್ಲ ನಿಮ್ಮ ಅಪ್ಪ ಬಂದ ಮೇಲೆ ಮಾಡೋದು. ಅದ ಅಪ್ಪ ಬಂದಿನ ಮೇಲೆ ಮಾಡೋದು ನಾನು. ಈಗ ಕಸ ಗುಡಿಸಿ ಜಳಕ ಮಾಡಿ ಚಾ ಕುಡಿಯೋದ್ ಬದ್ಲಿ ಜ್ಯೂಸ್ ಕುಡ್ಬಿಡೋಣ್ರಿ. ಅದಿಲ್ಲ ಬೇರೆ ದೇಶದಾಗೆಲ್ಲ
ಚಾ ಕುಡಿಯೋದಲ್ಲ, ಜ್ಯೂಸು ಇಂಥವು ಕುಡಿತಾರೆ ಇಂಥ ಸೆಕೆಗು. ನಮ್ಮ ಇಂಡಿಯನ್ಸು ಬಿಸಿ ಬಿಸಿ ಚಾ. ಒಬ್ಬೊಬ್ಬರಿಗೆ ಮತ್ತೆ ಅಲ್ಲ, ಎಷ್ಟು ಬಿಸಿಲಿದ್ರು ಬಿಸಿ ಬಿಸಿ ಚಾ ಬೇಕು. ಒಟ್ಟು ನಮ್ಗೇನು ಚಾ ಬೇಕಾ ಅನ್ಸಲ್ಲ, ಯಾವಾಗ ಕುಡಿಬೇಕು ಅನ್ಸಿದ್ರೆ ಕುಡಿತೀವಿ. ಬಟ್ ಡೈಲಿ ಕುಡಿತೀವಿ, ಒಂದೊಂದು ಸ್ವಲ್ಪ ಸ್ವಲ್ಪ, ಜಾಸ್ತಿ ಇಲ್ಲ. ಊರಾಗ ಹೆಂಗೈತಿ? ಸಾಫ್ಟ್ ಐತೆ. ಕಿವಿ ಓಲೆನ ಆಗಾಗ ನೋಡ್ಕೊಂತ ಕಿವಿ ಓಲೆ ಬಿಚ್ಚಿಬಿಟ್ಟ ಹಚ್ಚು. ಯಾಕೆ? ಅಯ್ಯೋ ಬೇಡ, ಇಟ್ಕೋ. ಅವನ್ಯಾಕೆ ಬಿಡಿಸ್ತೀರಿ? ಹಚ್ಚಿನಿ. ಬೇಡ, ತೆಗಿಬೇಡ ನಮ್ಮಿ. ಹಚ್ಚಿದೆ, ಮುಗೀತು. ಕೂದಲಕ್ಕ ಮುಗೀತು ತಾನೆ. ಹಚ್ತೀನಿ ಬಿಡು ಕೈಗೆ. ಸ್ಕ್ಯಾಲ್ಪಿಗೆ ಹೋಗಂಗ ಹಚ್ಬೇಕು. ಎಲ್ಲ ಡ್ರೈ ಆಯ್ತು ನೋಡಿ ಹಚ್ಚಿದ್ದು. ನೀನು ಅದನ್ನ ಹಾಕಿ ಇನ್ನೊಂದು ಮಾಡ್ಕೊತೀನಿ. ಅದನ್ನ ಹಚ್ಚಿ ಇನ್ನೊಂದು ಚೂರು ಕಾಸ್ಕೊತೀನಿ. ಇದಕ್ಕೆ ಹಿಂಗೆ ಕ್ಲಿಪ್ ಹಾಕ್ಬೇಕು ಆಮೇಲೆ. ಓಕೆ ಫ್ರೆಂಡ್ಸ್, ಈಗ ಇದು ಆಯ್ತು ಹಚ್ಚೋದ. ನೆಕ್ಸ್ಟ್ ನಾನು ಹಚ್ಚಿಸ್ಕೊತೀನಿ ಈ ಕಡೆಯಿಂದ. ಹಿಡ್ಕೋ. ಯಾಕೆ ಮಾವಯ್ಯ? ಸರಿ, ಅದೇ ಏನು ಸಮಾಚಾರ? ಅಲ್ಲೇ ಇತ್ತು ನೋಡು. ತಲೆ ಬಾಚ್ಕೊಂಡೀನಿ. ಗುಳ್ಳಾಗೈತೆ ನೋಡಿ. ಹೌದಾ? ನಡ್ಬರ್ಕ್ ಹಾಕಿ ಪಟಕ್ಕನ ಹಾಕಿ ಟಪ ಟಪ ಬಡಿ ಕೈಲಿ. ಬೇಕಂತ ತೆಗೆದುಕೊಳ್ಳೋಣ. ಎಣ್ಣಿಗೆ ಹಚ್ಚಿನ ಮಾಡ್ಬಿಡು. ಅಲ್ಲೇ ಈಗ ಬಾಚಿಂಗಿಗೆ ನಿನಗೆ ಹೆಂಗ್ ನಡ್ಬರ್ಕ್ ತೆಗೆದು ಹಚ್ಚಿ ನೋಡು. ಇರು, ಏನೆಲ್ಲ ಹಾಳಾಗೋಗ್ತಾವ ಅಷ್ಟೇ. ಅವಳು ಕೆಡತಾಳ ಅದನ್ನ. ನವ್ಯ ಏನಲ್ಲ ಅದು ಸೈಡ್ ಬಿಟ್ಟು ತಗೋ. ನೀ ಬಾಚ್ ಎರಡು ಕಡೆ ಹೋಳ್ ಮಾಡು. ಬಾಚಿಂಗಿ ತಗೊಂಡು ಹೋಳ್ ಮಾಡು. ಇನ್ನೊಂದು ಹಾಕ್ಬೇಕೇನ? ಇನ್ನೊಂದು ಹಾಕ್ಬೇಕು. ಎಷ್ಟನ್ನ ಹಾಕಿದಿ? 2 ಹಾಕ್. ಮತ್ತೆ ಎಲ್ಲ ಕಡೆ ಹಚ್ಚು ಚಂದಾಗ. ಟಪ ಟಪ ಬಡಿ. ಸುತ್ತ ಬಡಿ. ನಿಧಾನ. ಇದು ಕೂದಲಕ್ಕೆ ಹಚ್ಬೇಕು. Okay.